ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಖ್ಯಾತಿಯ ರಜತ್ ಹಾಗೆ ವಿನಯ್ ಗೌಡ ಅವರಿಗೆ ರೀಲ್ಸ್ ಶೋಕಿಯೇ ಇದೀಗ ಸಂಕಷ್ಟ ತಂದೊಡ್ಡಿದೆ. ಇಬ್ಬರ ಮೇಲೂ ಕೂಡ FIR ದಾಖಲಾಗಿದೆ. ಅರೆಸ್ಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಹಾಗಾದ್ರೆ ಇವರು ಏನು ರೀಲ್ಸ್ ಶೋಕಿ ಮಾಡಿದ್ರು, ಏನಾಯಿತು, ಯಾರು FIR ಹಾಕಿದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವಿನಯ್ ಗೌಡ ಹಾಗೆ ನಮ್ಮ ಬಿಗ್ ಬಾಸ್ ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಯೂಟ್ಯೂಬರ್ ರಜತ್ ಇಬ್ಬರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ದರ್ಶನ್ ಅವರ ಗುಣಗಾನವನ್ನ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೂ ದರ್ಶನ್ ಪರ ಮಾತನಾಡಿದ್ರು. ಖಾಸಗಿ ಚಾನೆಲ್ನಲ್ಲಿ ಕಿರುತೆರೆ ರಿಯಾಲಿಟಿ ಶೋಗಳಲ್ಲಿ ರಜತ್ ಕಿಶನ್ ಹಾಗೆ ವಿನಯ್ ಸದ್ಯ ಕಂಟೆಸ್ಟೆಂಟ್ಗಳಾಗಿ ಭಾಗವಹಿಸ್ತಾ ಇದ್ದಾರೆ. ವಿನಯ್ ಹಲವಾರು ಧಾರಾವಾಹಿಗಳಲ್ಲಿ ಲೀಡಿಂಗ್ ರೋಲ್ಗಳಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಹೆಣ್ಣು ಮಕ್ಕಳ ಬಳೆ ವಿಚಾರವಾಗಿ ಸಾಕಷ್ಟು ಟ್ರೋಲ್ ಕೂಡ ಇವರು ಆಗಿದ್ರು. ಸೊ ಅಲ್ಲೇ ಅವರಿಗೆ ಬಲರಾಮನ ದಿನಗಳು ಅನ್ನುವಂಥ ಸಿನಿಮಾದಲ್ಲಿ ನಟಿಸೋದಕ್ಕೆ ಖಡಕ್ ರೋಲ್ ಕೂಡ ವಿನಯ್ ಗೌಡಗೆ ಸಿಕ್ಕಿತ್ತು ಸ್ನೇಹಿತರೆ ಇತ್ತೀಚೆಗೆ. ಸೊ ಬಿಗ್ ಬಾಸ್ನಲ್ಲಿ ಹೆಣ್ಣು ಮಕ್ಕಳ ಬಳೆ ವಿಚಾರವಾಗಿ ಮಾತನಾಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಅಲ್ಲಿಂದಲೂ ಕೂಡ ವಿನಯ್ ಗೌಡ ಆನೆ ಅಂತ ಆಗಿರ್ಬೋದು, ಟಫ್ ಕಾಂಪಿಟೇಟರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಹೆಸರುಗಳು ವಿನಯ್ ಗೌಡಗೆ ಬಂದಿತ್ತು. ಈ ಬಾರಿ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟವನ್ನು ಆಡಿದ್ರು. ಮಾತುಗಾರಿಕೆ ಆಗಿರ್ಬೋದು, ಜಗಳ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಅಥವಾ ನಗ್ಸೋದಾಗಿರ್ಬೋದು, ಎಲ್ಲರಲ್ಲೂ ಕೂಡ ಕಾಣಿಸ್ಕೊಂಡಿದ್ದು ರಜತ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ರಜತ್ ಹಾಗೆ ನಟ ವಿನಯ್ ಇಬ್ರು ಸೇರಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದೇ ಈಗ ಅವರಿಗೆ ಮುಳುವಾಗಿರುವಂಥದ್ದು ಸ್ನೇಹಿತರೆ. ಇದು ಸಾಕಷ್ಟು ಸದ್ದು ಕೂಡ ಮಾಡಿತ್ತು. ಆ ರೀಲ್ಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾದ ಹೆಸರಿರುವಂಥ ಬಟ್ಟೆ ತೊಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ಹಿಡಿದು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ದರ್ಶನ್ ಮೆಜೆಸ್ಟಿಕ್ ಸಿನಿಮಾದ ಸ್ಟೈಲ್ನಲ್ಲಿ ಸ್ಲೋ ಮೋಷನ್ ಅಲ್ಲಿ ನಡೆದಂತೆ ಇವರು ಕೂಡ ವಾಕ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿದ್ರು. ಅಂದ್ರೆ ಇವರಿಬ್ರು ಕೂಡ ವಿನಯ್ ಹಾಗೆ ರಜತ್ ಡಿಟ್ಟೋ ಅದೇ ರೀತಿಯಾಗಿ ದರ್ಶನ್ ಹೇಗೆ ಉಡುಪನ್ನ ಧರಿಸಿದ್ರು, ಯಾವ ರೀತಿಯಾಗಿ ಲಾಂಗ್ ಹಿಡ್ಕೊಂಡು ನಡ್ಕೊಂಡ್ ಬಂದ್ರು, ಅದೇ ರೀತಿಯಾಗಿ ರೀಮೇಕ್ ಅನ್ನ ಮಾಡಿದ್ದಾರೆ. ಇದೇ ವಿಡಿಯೋ ಆಧರಿಸಿ ಸದ್ಯ ಇಬ್ಬರ ಮೇಲೂ ಕೂಡ FIR ದಾಖಲಾಗಿದೆ. ಬಸವೇಶ್ವರ ನಗರ ಠಾಣಾ PSI ಭಾನುಪ್ರಕಾಶ್ ದೂರು ನೀಡಿದ್ದಾರೆ ಸ್ನೇಹಿತರೆ. ಇವರ ದೂರಿನ ಅನ್ವಯ ಆರ್ಮ್ ಆಕ್ಟ್ ಅಡಿ FIR ದಾಖಲಾಗಿದೆ. ಸೊ ನಿಷೇಧಿತ ಮಾರಕಾಸ್ತ್ರವನ್ನು ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ರೀಲ್ಸ್ ಅನ್ನ ಮಾಡಲಾಗಿದೆ. ಲಾಂಗ್ ಹಿಡ್ಕೊಂಡು ಇಬ್ರು ಜೊತೆಗೆ ನಡ್ಕೊಂಡು ರೀಲ್ಸ್ ಮಾಡಿ ಬುಜ್ಜಿ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ರು. ಸೊ ಬುಜ್ಜಿ ಹೆಸರಿನ ಇನ್ಸ್ಟಾಗ್ರಾಮ್ ಅಂದ್ರೆ ಅದು ರಜತ್ ಅವರ ಇನ್ಸ್ಟಾಗ್ರಾಮ್. ಇದು ಸಾರ್ವಜನಿಕ ಶಾಂತಿ ನೆಮ್ಮದಿಗೆ ಭಂಗವಾಗುವಂತ ಕೆಲಸ. ಸೊ 18 ಸೆಕೆಂಡ್ ಇರುವಂತಹ ರೀಲ್ಸ್ ಲಿಂಕ್ನೊಂದಿಗೆ PSI ದೂರು ನೀಡಿದ್ದಾರೆ. ರಜತ್ ಹಾಗೆ ವಿನಯ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಸವೇಶ್ವರ ನಗರ ಠಾಣೆಯ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಉಸ್ತುವಾರಿ ಆಗಿರುವಂತ PSI ಭಾನುಪ್ರಕಾಶ್ ಅವರು ಸ್ವಯಂ ದೂರನ್ನ ದಾಖಲಿಸಿರುವಂಥದ್ದು. ಖುದ್ದು ಅವರೇ ಬಂದು ದೂರನ್ನ ಕೊಟ್ಟಿರುವಂಥದ್ದು. ಇನ್ನು ಇಬ್ರು ನಟರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ನೀಡುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಗ್ರ್ಯಾಂಡ್ ರೌಂಡ್ ನಡೆದಿತ್ತು. ಅದಕ್ಕೋಸ್ಕರ ಇವರು ಒಬ್ಬೊಬ್ಬ ನಟ ನಟಿಯರಂತೆ ಕಾಣಿಸ್ಕೊಳ್ಬೇಕಿತ್ತು. ಹಾಗಾಗಿ ಇಲ್ಲಿ ರಜತ್ ದರ್ಶನ್ ಅವರ ಕರಿಯಾ ಸಿನಿಮಾದ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ರು. ಅದೇ ಗೆಟಪ್ನಲ್ಲಿ ರೀಲ್ಸ್ ಅನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಈ ರೀಲ್ಸ್ ಸದ್ಯ ಇಬ್ರಿಗೂ ಕೂಡ ಸಂಕಷ್ಟ ತಂದೊಡ್ಡಿದೆ ಸ್ನೇಹಿತರೆ. ಸೊ ರೀಲ್ಸ್ ಮಾಡಿ ವ್ಯೂಸ್ ಗಳಿಸೋದಕ್ಕೆ ಇತ್ತೀಚೆಗೆ ಏನೇನೋ ಎಡವಟ್ಟು ಮಾಡ್ಕೊಳ್ಳೋದು ನಾವು ನೋಡ್ತಾನೆ ಇರ್ತೀವಿ. ವಿಕಿಪೀಡಿಯಾ ಅನ್ನುವಂಥ ತಂಡದ ಮೇಲೂ ಕೂಡ ಇಂಥದ್ದೊಂದು ಅವಾಂತರ ನಡೆದಿತ್ತು. ಸೊ ಡ್ರಗ್ಸ್ ಬಗ್ಗೆ ತಪ್ಪು ಸಂದೇಶವನ್ನ ನೀಡ್ತಿದ್ದಾರೆ ಅಂತ ಪೊಲೀಸರು ಅವರನ್ನು ಕೂಡ ಠಾಣೆಗೆ ಕರೆಸಿದ್ರು, ರೀಲ್ಸ್ ಡಿಲೀಟ್ ಮಾಡಿಸಿದ್ರು. ಸದ್ಯ ರಜತ್ ವಿನಯ್ ಅದೇ ಸಾಲಿನಲ್ಲಿ ಇದ್ದಾರೆ. ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಇದನ್ನೇ ಅನುಸರಿಸಿ ಪೋಸ್ಟ್ ಹಂಚಿಕೊಳ್ಳುವವರಿಗೆ ಇದೊಂದು ಪಾಠ ಆಗುತ್ತೆ. ಯಾಕಂತಂದ್ರೆ ಇವತ್ತು ಇವರಿಬ್ರು ಮಾಡಿದ್ರು, ನಾಳೆ ಇನ್ನಿಬ್ರು ದರ್ಶನ್ ಅಭಿಮಾನಿಗಳು ಮಾಡ್ತಾರೆ. ಹೀಗೆ ಕಂಟಿನ್ಯೂ ಆದರೆ ಅದು ತಪ್ಪಾಗತ್ತೆ. ಸೊ ಲಾಂಗು ಮಚ್ಚು ಹಿಡಿದು ಶೋಕಿ ಮಾಡಿ ಜನರಲ್ಲಿ ಭಯ ಹುಟ್ಟಿಸುವ ಮುಂದಾಗುವಂಥ ಅವಘಡಗಳ ಬಗ್ಗೆ ಯೋಚಿಸಬೇಕು ಅನ್ನುವಂಥದ್ದು ಈ ಘಟನೆ ಬೇರೊಬ್ಬರಿಗೆ ಎಚ್ಚರಿಕೆಯನ್ನು ನೀಡಿದಂತಾಗುತ್ತೆ. ಸೊ ಸದ್ಯಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಮುಂದೆ
ಅರೆಸ್ಟ್ ಆಗ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕಂತಂದರೆ ಈ ರೀತಿಯಾದದ್ದು FIR ದಾಖಲಾಯಿತು ಅಂತಂದರೆ ಅದು ಸೀರಿಯಸ್ ಆಗುತ್ತೆ. ಸೊ ದರ್ಶನ್ ಅಭಿಮಾನಿಗಳು ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಸೊ ಹಾಗಾಗಿ ಈಗ ಈ ಒಂದು ರೀಲ್ಸ್ ಆಗಿರ್ಬೋದು ಅಥವಾ ಇವರ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹಲ್ಚಲನ್ನು ಎಬ್ಬಿಸ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಈ ರೀತಿ ಶೋಕಿಗೋಸ್ಕರ ಮಾಡುವಂತಹ ರೀಲ್ಸ್ ಆಗಿರ್ಬೋದು, ದರ್ಶನ್ ಅಭಿಮಾನಿಗಳು ಅಂತ ತೋರಿಸೋದಕ್ಕಾಗಿರ್ಬೋದು, ಅಥವಾ ವಿನಯ್ ಗೌಡಗೆ ಅಥವಾ ರಜತ್ ಅವರು ಮುಂಚಿನಿಂದಲೂ ಅದೇ ರೀತಿಯಾಗಿದ್ದಿದ್ದು, ಅವರ ಬಟ್ಟೆ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಅವ್ರು ಮಾತನಾಡುವಂಥ ರೀತಿ ಆಗಿರ್ಬೋದು, ಇದೆಲ್ಲದರಿಂದ ವೈರಲ್ ಆಗಬೇಕು ಅನ್ನುವಂಥದ್ದು ಒಂದು ಕಡೆ ಆದರೆ, ಸೊ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.